ಯಾವುದೇ ಇಶ್ಯೂ ಆಗಲಿ ಫೈನಲಿ ಏನಾಗುತ್ತೆ, ಒಂದು ತಾರ್ಕಿಕ ಅಂತ್ಯ ಅಂತ ಇರಬೇಕಲ್ಲ, ಅದು ಏನಾಗುತ್ತೆ ಅನ್ನೋ ಕುತೂಹಲ ಎಲ್ರಿಗೂ ಇರುತ್ತೆ. ಈಗ ಜಾತಿ ಗಣಿತದ್ದು ನೀವು ನೋಡ್ತಾ ಇದ್ದೀರಿ, ಏನಾಗುತ್ತಿದ್ದು ಆ ಪ್ರಶ್ನೆ ಅಲ್ವಾ ಎಲ್ಲರನ್ನೂ ಕಾಡ್ತಾ ಇರೋದು. ಹಾಗಾದ್ರೆ ಜಾತಿ ಗಣತಿ ವರದಿ ಬಿಡುಗಡೆ ಏನೋ ಆಯ್ತು, ಈಗ ಎಲ್ರ ಕೈಗೂ ಸಿಕ್ಬಿಟ್ಟಿದೆ ಅದು ನಂಬರ್ಸ್ ಕೂಡ, ಅಂಗೀಕಾರವೂ ಮಾಡಬಹುದು, ಹಾಗೆ ಸೆಷನ್ಗೆ ತರ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿದರೆ ಅಲ್ಲಿ ಚರ್ಚೆಯೂ ಆಗುತ್ತೆ. ಆದ್ರೆ ಫೈನಲ್ ರಿಸಲ್ಟ್ ಏನು? ಯಾಕೆ ಒಕ್ಕಲಿಗರು ಯಾಕೆ ಇಷ್ಟರ ಮಟ್ಟಿಗೆ ಆಕ್ರೋಶ ಭುಗಿಲಿದ್ದಿರೋದು? ಯಾಕೆ ಲಿಂಗಾಯತರ ಆಕ್ರೋಶ ಭುಗಿಲಿದ್ದಿರೋದು? ಯಾಕೆ ಬರೀ ನಂಬರ್ಸ್ ಅಷ್ಟೇ ಕಾರಣ ಅಲ್ಲ, ಅಂತಿಮವಾದ ಇಂಪ್ಯಾಕ್ಟ್ ಕಾರಣ. ಏನದು, ಏನಾಗಲಿದೆ? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಎಲ್ರಿಗೂ ಇರುವಂತ ಕುತೂಹಲ, ಜಾತಿ ಗಣತಿ ವರದಿಯ ಅಂತಿಮ ಪರಿಣಾಮ ಏನು? ಈಗ ನೋಡಿ, ಒಂದ್ ಕಡೆ ಲಿಂಗಾಯತರು ಒಕ್ಕಲಿಗರು ಯಾರ್ಯಾರಿಗೆಲ್ಲ ನಂಬರ್ಸ್ ಬಗ್ಗೆ ಅಷ್ಟರ ಮಟ್ಟಿಗೆ ಸಮಾಧಾನ ಇಲ್ವೋ, ಅಸಮಾಧಾನ ಇದೆಯೋ, ಯಾರೆಲ್ಲ ಅವೈಜ್ಞಾನಿಕ ವರದಿ ಅಂತ ಹೇಳ್ತಿದಾರೋ, ಯಾರೆಲ್ಲ ಔಟ್ಡೇಟೆಡ್ ವರದಿ ಅಂತ ಹೇಳ್ತಿದಾರೋ, ಅವರೆಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಈಗ ಪೂರ್ವಭಾವಿ ಸಭೆಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಸದ್ಯದಲ್ಲೇ ಬೀದಿಗಿಳಿತಾರೆ, ಸಮಾವೇಶ ನಡೆಯುತ್ತೆ, ಶ್ರೀಗಳು ಬರ್ತಾರೆ, ಅದು ಬಿಡಿ ಬೇರೆ ಹಂತಕ್ಕೆ ಹೋಗುತ್ತೆ. ಈ ಕಡೆ ಈ ಜಾತಿ ಗಣತಿ ವರದಿ ಆಸ್ ಇಟ್ ಈಸ್ ಇಂಪ್ಲಿಮೆಂಟ್ ಆಗಬೇಕು ಅಂತ ಕೂಡ ಒಂದು ಹೋರಾಟ ಶುರು ಆಗಿದೆ. ಈ ಹಿಂದುಳಿದ ವರ್ಗಗಳ ಒಕ್ಕೂಟ ಇದೆಯಲ್ಲ, ಸಂಘಟನೆಗಳ ಒಕ್ಕೂಟ, ರಾಮಚಂದ್ರಪ್ಪನವರು ಅವರೆಲ್ಲ ಈಗ ರೆಡಿ ಆಗಿದ್ದಾರೆ. ನಾಳೆ ಒಂದು ಪೂರ್ವಭಾವಿ ಸಭೆ ಇಟ್ಕೊಂಡಿದ್ದಾರೆ. ಅವರು ಕೂಡ ಹೋರಾಟ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅಲ್ಲಿಗೆ ವಿರುದ್ಧ ದಿಕ್ಕಿನಲ್ಲಿ ಹೊರಟಿವೆ. ಈಗ ಕಾಂಗ್ರೆಸ್ನ ನಾಯಕರೇ, ಕಾಂಗ್ರೆಸ್ ಒಳಗಿರುವಂತ ಶಾಸಕರೇ, ಕಾಂಗ್ರೆಸ್ನ ಸಚಿವರೇ ವಿರುದ್ಧ ದಿಕ್ಕಿನಲ್ಲಿ ನಿಂತಿರುವಾಗ, ವಿರುದ್ಧ ಧ್ರುವಗಳಲ್ಲಿ ನಿಂತಿರುವಾಗ ಇನ್ನೇನು ಸಂಘಟನೆಗಳ ಮಾತು? ಅವರು ಕೂಡ ಅದೇ ದಿಕ್ಕಲ್ಲಿ ಹೊರಟಿದ್ದಾರೆ. ಹಾಗಾದ್ರೆ ಏನಾಗುತ್ತೆ? ಏನ್ ಸಂಘರ್ಷ ಆಗುತ್ತಾ? ಐ ಮೀನ್ ಘರ್ಷಣೆಗೇನಾದ್ರೂ ಅವಕಾಶ ಕೊಡುತ್ತಾ ಇದು, ಅಥವಾ ರಾಜಕೀಯ ವಿಪ್ಲವಕ್ಕೆ ಕಾರಣ ಆಗುತ್ತಾ? ಪ್ರಮುಖವಾದಂತ ಎರಡು ಸಮುದಾಯಗಳು ಈಗ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವುದು, ಒಂದು ವೀರಶೈವ ಲಿಂಗಾಯತ, ಮತ್ತೊಂದು ಒಕ್ಕಲಿಗ ಸಂಘಟನೆ. ಸೊ ಅವರಿಬ್ರು ಕೂಡ ಬೀದಿಗಿಳಿದ್ರೆ ಖಂಡಿತವಾಗಿಯೂ ಅದು ಬಿಸಿ ತಟ್ಟುತ್ತೆ. ಇನ್ನೊಂದು ಕಡೆ ಹಿಂದುಳಿದ ವರ್ಗಗಳ ಸಂಘಟನೆಗಳ ಒಕ್ಕೂಟ, ಅವರು ಕೂಡ ಇಲ್ಲ ಇದು ಸರಿ ಇದೆ, ಆಸ್ ಇಟ್ ಈಸ್ ಮಾಡಬೇಕು ಅಂತಲೇ ಅವರು ಬೀದಿಗಿಳಿದಿರೋದ್ರಿಂದ ಅವ್ರ ನಡುವೆ ಏನಾದ್ರೂ ಘರ್ಷಣೆ ಆಗುತ್ತೆ ಇದು? ಏನಾಗುತ್ತೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ 17ನೇ ತಾರೀಕು ತಗೋತಾರೆ, ಅವತ್ತೇ ಅಂಗೀಕಾರ ಮಾಡ್ಬಿಡ್ತಾರೆ ಅಂತ ಅಲ್ಲ. ಈಗಾಗಲೇ ಸಿದ್ದರಾಮಯ್ಯವ್ರು ಏನ್ ಹೇಳಿದ್ದಾರೆ, ಸ್ವತಃ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಇದನ್ನ ಸೆಷನ್ಗೆ ತರ್ತೀನಿ, ನಾನು ಸೆಷನ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀನಿ, ಸದನದಲ್ಲಿ ಚರ್ಚೆ ಆಗ್ಲಿ, ಎಲ್ಲರೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಲಿ, ನಾನು ಉತ್ತರ ಕೊಡ್ತೀನಿ, ಏನಿದೆ ಅನ್ನೋದನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಾರು ನಿಜಕ್ಕೂ ಹಿಂದುಳಿದಿದ್ದಾರೆ, ಯಾರಿಗೆ ಸವಲತ್ತು ಸಿಗ್ಬೇಕು, ಈ ಅಂಕಿಅಂಶದ ಉದ್ದೇಶ ಏನು, ಯಾರ ಮೇಲೆ ದುಷ್ಪರಿಣಾಮ ಆಗುತ್ತೆ, ಯಾರ ಮೇಲೆ ಸಕಾರಾತ್ಮಕ ಪರಿಣಾಮ ಆಗುತ್ತೆ, ಅಂತಿಮವಾಗಿ ಆಗೋದೇನು, ಅವೆಲ್ಲವನ್ನು ಕೂಡ ನಾವು ವಿವರಿಸ್ತೀನಿ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ಸೆಷನ್ಗೆ ತರ್ತಾರೆ. ಇದರ ಉದ್ದೇಶ ಏನು? ಯಾರೆಲ್ಲ ಬಹಳ ಹಿಂದುಳಿದಿದ್ದಾರೆ ಅವರಿಗೆ ಸವಲತ್ತು ಸಿಗ್ಬೇಕು, ಅವ್ರಿಗೆ ಮೀಸಲಾತಿ ಕೊಡ್ಬೇಕು ಅಂತ. ಈಗ ಆಸ್ ಆಫ್ ನೌ ಈಗಿರೋ ಪ್ರಕಾರ 27% ಇದೆ ಹಿಂದುಳಿದ ವರ್ಗಕ್ಕೆ, ಅದನ್ನ 51%ಗೆ ಏರಿಸಬೇಕು ಅಂತೇಳಿ ಶಿಫಾರಸು ಕೂಡ ಇದೇ ಜಾತಿ ಗಣತಿ ವರದಿಯಲ್ಲೇ ಇದೆ. ಹೌದಾ? ಸೊ ಹಾಗೆ ಏರಿಸಬೇಕಿದ್ರೆ ಸುಮ್ಮನೆ ಏಕಾಏಕಿ ಮಾಡ್ಲಿಕ್ಕೆ ಸಾಧ್ಯವಾ? ಸೊ ಎಲ್ಲರ ಅಭಿಪ್ರಾಯ ತಗೋತಾರೆ, ಎಲ್ಲರ ಮಾತಿಗೂ ಅವಕಾಶ ಕೊಡ್ತಾರೆ, ಅಭಿಪ್ರಾಯಕ್ಕೆ ಅವಕಾಶ ಕೊಡ್ತಾರೆ, ಚರ್ಚೆಗೆ ಅವಕಾಶ ಕೊಡ್ತಾರೆ. ಆದ್ರೆ ಆಮೇಲೆ ಏನಾಗುತ್ತೆ ನೋಡಿ, ಇಲ್ಲಿ ಎರಡು ಆಯಾಮ ಇದೆ. ಒಂದು ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ ಅಂತ, ಇನ್ನೊಂದು ಇದನ್ನ ವಿರೋಧಿಸ್ತಿರೋರು ಏನ್ ಮಾಡ್ತಾರೆ ಅಂತ. ವಿರೋಧಿಸ್ತಿರೋರು ಒಂದ್ ಕಡೆ ಹೋರಾಟ, ಮತ್ತೊಂದು ಕಡೆ ಕಾನೂನು ಹೋರಾಟ. ಇದು ಕೋರ್ಟಿಗೂ ಹೋಗುತ್ತೆ, ಕೋರ್ಟಲ್ಲೂ ಪ್ರಶ್ನಿಸಲ್ಪಡುತ್ತದೆ. 100% ಆಗುತ್ತೆ, ಇದು ಕೋರ್ಟಿಗೆ ಹೋಗಿ ಹೋಗ್ತಾರೆ ಇಶ್ಯೂ ಬಗ್ಗೆ. ಅದಷ್ಟೇ ಅಲ್ಲ, ಇನ್ನೊಂದು ಆಯಾಮ ಇದೆ, ಅದು ಹೇಳ್ತೀನಿ ನಾನು. ಸಿದ್ದರಾಮಯ್ಯನವರ ಆಯಾಮ ಏನೋ ಅನ್ನೋದು ಹೇಳ್ತೀನಿ, ಅವ್ರೇನ್ ಮಾಡ್ತಾರೆ, ಅವರ ಅಂತಿಮ ಗುರಿ ಏನು ಅದನ್ನು ಹೇಳ್ತೀನಿ, ಸದನದ ಒಳಗೆ ಬಂದ್ಮೇಲೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ಆದ್ರೆ ಈ ಕಡೆ ಲೀಗಲ್ ಬ್ಯಾಟಲ್, ಕಾನೂನಾತ್ಮಕ ಹೋರಾಟ ನಡೆಯುತ್ತೆ. ನೋಡಿ, ಈ ಹಿಂದೆ ಈ ರೀತಿಯ ಮೀಸಲಾತಿಗಳ ಬಗ್ಗೆ ಈ ರಾಜ್ಯ ಸರ್ಕಾರಗಳು ತೀರ್ಮಾನವನ್ನು ತೆಗೆದುಕೊಂಡು ಮುಖಭಂಗ ಅನುಭವಿಸಿರುವಂತ ಹಲವು ಉದಾಹರಣೆಗಳು ಕಣ್ಣೆದುರುಗಡೆ ಇದೆ. ಪಕ್ಕದ ಮಹಾರಾಷ್ಟ್ರದಲ್ಲೇ ಆಗಿತ್ತಲ್ಲ, ಮರಾಠರಿಗೆ ಕೊಟ್ಟಂತ ಮೀಸಲಾತಿ ಕತೆ ಏನಾಯ್ತು? ಅಲ್ಲಿ ಸ್ಟೇಟ್ ಹೈಕೋರ್ಟ್, ರಾಜ್ಯದ ಉಚ್ಚ ನ್ಯಾಯಾಲಯ ಎತ್ತಿಡಿತು, ಆದ್ರೆ ಸುಪ್ರೀಂ ಕೋರ್ಟಿಗೆ ಹೋದಾಗ ನಿಲ್ಲಿಲ್ಲ. ಅಲ್ಲಿ ಈ ರೀತಿಯ ಸಾಧ್ಯತೆಗಳು ಕಣ್ಮುಂದೆ ಇರೋದ್ರಿಂದ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಸಿದ್ದರಾಮಯ್ಯನವರು ಕೂಡ ಇಡ್ತಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ? ನೋಡಿ, ಇಂದಿರಾ ಸಾಹ್ನಿ ಕೇಸ್ ಪ್ರಕಾರ, ಆ ತೀರ್ಪಿನ ಪ್ರಕಾರ ಒಂದು ಕ್ಯಾಪ್ ಹಾಕಿದ್ದಾರೆ, ಮೀಸಲಾತಿಯ ಪ್ರಮಾಣ 50% ಮೀರಬಾರದು ಅನ್ನುವಂಥ ಕ್ಯಾಪ್ ಇದೆ. ಹೌದಾ? 50% ಮೀರಬಾರದು ಅಂತ ಇದೆ.
50%ಗಿಂತ ಹೆಚ್ಚು ಮೀರಲೇಬಾರದು ಅಂತ ಇಲ್ಲ. ಹಾಗಿದ್ದಿದ್ರೆ ತಮಿಳುನಾಡಲ್ಲಿ 69% ಮೀಸಲಾತಿ ಇವತ್ತಿಗೂ ಇದೆಯಲ್ಲ. ಹ್ಯಾಕ್ ಕೊಟ್ಟಿದಾರಲ್ಲ 69% ಮೀಸಲಾತಿ? 50% ಮೀರಬಾರ್ದು ಅಂದಮೇಲೆ 69% ಹ್ಯಾಕ್ ಕೊಡ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡ್ಬೇಕಲ್ವಾ? ಅವಾಗ ಏನಾಯ್ತು ನೋಡಿ, ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ರು, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿ ಜಯಲಲಿತಾ ಇದ್ರು. ಕೇಂದ್ರದಲ್ಲಿ PV ನರಸಿಂಹರಾವ್ ಅವರ ಸರ್ಕಾರ ಇತ್ತು. ಜಯಲಲಿತಾ ಅವರಿಗೆ ತಮ್ಮದೇ ಆದ ಹೋಲ್ಡ್ ಇತ್ತು. ಸಾಕಷ್ಟು ಸಂಸದರನ್ನ ಗೆಲ್ಲಿಸ್ಕೊಂಡಿದ್ರು, ಅಧಿಕಾರದಲ್ಲಿದ್ರು, ಮುಖ್ಯಮಂತ್ರಿ ಆಗಿದ್ರು. ಹೋದ್ರು ನರಸಿಂಹರಾವ್ ಅವ್ರ ಹತ್ರ, ತಮ್ಮ ಬೇಡಿಕೆಯನ್ನು ಮುಂದಿಟ್ರು. ಆ ಪ್ರಕಾರ ಏನ್ ಮಾಡಿದ್ರು, 69%ಗೆ ಅವರ ಮೀಸಲಾತಿ ಏನಿತ್ತು ಅದನ್ನು ಉಳಿಸಿಕೊಳ್ಳುವ ಸಲುವಾಗಿ ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ರು. ಈಗ ಕರ್ನಾಟಕದನ್ನ ಪ್ರಶ್ನೆ ಮಾಡಬಹುದು ಕೋರ್ಟಲ್ಲಿ, ಆದ್ರೆ ತಮಿಳುನಾಡದನ್ನ ಪ್ರಶ್ನೆ ಮಾಡ್ಲಿಕ್ಕೂ ಬರಲ್ಲ. ಯಾಕಂದ್ರೆ ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ದಾರೆ. 9th ಶೆಡ್ಯೂಲ್ಗೆ ಸೇರಿಸಿದ ಕಾರಣಕ್ಕಾಗಿ ಕೋರ್ಟಲ್ಲೂ ಕೂಡ, ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಹೀಗಾಗಿ ಅವ್ರದ್ದು ಹಾಗೆಯೇ ಉಳ್ಕೊಂಡು ಬಂದಿದೆ. ಕರ್ನಾಟಕದಲ್ಲೂ ಇಂಥ ಪ್ರಯತ್ನ ಮಾಡಿಲ್ಲ ಅಂತ ಅಲ್ಲ, ವೀರಪ್ಪ ಮೊಯ್ಲಿ ಅವರು ಕೂಡ ಅಂತಹ ಪ್ರಯತ್ನ ಮಾಡಿದ್ರು. ಅವರು 70%ಗಿಂತ ಜಾಸ್ತಿ 75%ಗೆ ಮೀಸಲಾತಿ ತೆಗೆದುಕೊಂಡು ಹೋಗಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಇವತ್ತಿಗೂ ಇದೆ, ಜಡ್ಜ್ಮೆಂಟ್ ಬಂದಿಲ್ಲ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಿದ್ದು ಯಾವಾಗ? 90ರ ದಶಕದಲ್ಲಿ, 93-94ರಲ್ಲಿ. ಇವತ್ತಿಗೂ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಇನ್ನೂ ಜಡ್ಜ್ಮೆಂಟ್ ಬಂದಿಲ್ಲ. ಏನಾಗುತ್ತೆ ಲೀಗಲ್ ಬ್ಯಾಟಲ್ ಅಲ್ಲಿ ಅನ್ನೋದನ್ನ ನೀವು ಗಮನಕ್ಕೆ ತರ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನೋಡೋದಾದ್ರೆ ಇಲ್ಲೂ ಕೂಡ ಕೋರ್ಟಿಗೆ ಹೋಗುತ್ತೆ ಒಂದ್ ಕಡೆ. ಇನ್ನೊಂದ್ ಕಡೆ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ ನೋಡಿ, ಅವರಿಗೆ ಇದರಲ್ಲಿ ಪೊಲಿಟಿಕಲ್ ಅಡ್ವಾಂಟೇಜ್ ಬೇಕಾಗಿದೆ, ಉಳಿದಿದ್ದೆಲ್ಲ ಸೆಕೆಂಡ್ರಿ. ನೋಡಿ, ಯಾರೇ ಆಗ್ಲಿ ರಾಜಕೀಯವಾಗಿ ತಮ್ಮನ್ನ ತಾವು ಶಕ್ತರನ್ನಾಗಿಸಿಕೊಳ್ಳಲಿಕ್ಕೆ ಏನ್ ಬೇಕೋ ಅದನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಅದನ್ನೇ ಮಾಡ್ತಾರೆ. ಸದನಕ್ಕೆ ತರ್ತಾರೆ, ಚರ್ಚೆ ಆಗುತ್ತೆ. ಸದನ ಅಂದ್ರೆ ಯಾವಾಗ? ಅಧಿವೇಶನ ನಡಿಬೇಕಲ್ವ. ಸದನದಲ್ಲಿ ಚರ್ಚೆ ಆಗ್ಬೇಕಿದ್ರೆ ಅಧಿವೇಶನ ಇರೋದು ಯಾವಾಗ? 2 ತಿಂಗಳು. ಈಗ ನಾವು ಏಪ್ರಿಲ್ ಇದ್ದೀವಿ, ಮೇ, ಜೂನ್ ಎಂಡಿಗೋ ಜುಲೈಗೋ ಆಗುತ್ತೆ ಮಳೆಗಾಲದ ಅಧಿವೇಶನ. ಅದನ್ನ ಬೇಕಾದ್ರೆ ಇವ್ರು ಇನ್ನೂ ಮುಂದೂಡ್ಬೋದು, ಆಗಸ್ಟ್ಗೂ ಮಾಡ್ಕೋಬಹುದು. ಇವ್ರ ಕೈಯಲ್ಲಿದೆ. ಸೊ ಅಲ್ಲಿಯವರೆಗೂ ಒಂದ್ 2-3 ತಿಂಗಳು ಈ ಇಶ್ಯೂ ಚರ್ಚೆ ಆಗ್ತಾನೆ ಇರಬೇಕು, ಆಗ್ತಾನೆ ಇರುತ್ತೆ. ಅಟ್ ದ ಸೇಮ್ ಟೈಮ್ ಸದನಕ್ಕೆ ಬಂದ ನಂತರ ಅಲ್ಲೂ ಚರ್ಚೆ ಆಗುತ್ತೆ. ಅಲ್ಲೂ ಚರ್ಚೆ ಆದ ನಂತರ ಏನ್ ಮಾಡ್ತಾರೆ, ಅಲ್ಲಿ ಏಕಾಏಕಿ ಅಂಗೀಕಾರ ಅಂತಲೇ ಅಲ್ಲೂ ಹೋಗೋದಿಲ್ಲ. ಅದನ್ನೇನ್ ಮಾಡ್ತಾರೆ, ಸದ್ಯಕ್ಕೆ ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿದ ನಂತರ ಜಂಟಿ ಸದನ ಸಮಿತಿ ಕಳಿಸ್ತಾರೆ, ಜಾಯಿಂಟ್ ಹೌಸ್ ಕಮಿಟಿ. ಅಂದ್ರೆ ಮತ್ತೆ ಈಗೇನದು ಪುನರ್ ಪರಿಶೀಲನೆಗೆ ಒಳಪಡಿಸ್ತಾರೆ. ಹಾಗೆ ಪುನರ್ ಪರಿಶೀಲನೆಗೆ ಒಳಪಡಿಸಿದ ನಂತರ ಆಗಿರೋದು ಅಲ್ಲಿಗೆ ಎಷ್ಟು ತಿಂಗಳು ತಗೊಳುತ್ತೋ ಅದು. ಜಂಟಿ ಸದನ ಸಮಿತಿ ಎಷ್ಟು ತಿಂಗಳು ಸಮಯ ಬೇಕಾದ್ರೂ ತೆಗೆದುಕೊಳ್ಬಹುದು. ಇವರೊಂದು ಟೈಮ್ ಬಾಂಡ್ ಹಾಕಿದ್ರು ಕೂಡ, ಒಂದು 3 ತಿಂಗಳು 6 ತಿಂಗಳು ಟೈಮ್ ಕೊಟ್ಟರು ಕೂಡ ಅವ್ರು ಅದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಅಲ್ಲಿಗಿದು ತಳ್ಕಂತ ಹೋಗುತ್ತೆ. ಅಂದ್ರೆ ಟೈಮ್ ಬೈ ಮಾಡುವಂತ ಟ್ಯಾಕ್ಟಿಕ್ ಇದು. ಟೈಮ್ ಬೈ ಮಾಡ್ತಾ ಹೋಗ್ತಾರೆ. ಎಲೆಕ್ಷನ್ ಹತ್ತಿರ ಬಂದಾಗ ಅಷ್ಟೇ ಇವೆಲ್ಲ ಡಿಸಿಷನ್ಸ್ ಆಗೋದು, ತಿಳ್ಕೊಳ್ಳಿ. ಈಗ ಜಾರಿ ಮಾಡೋದು ಮತ್ತೊಂದು ಎಲ್ಲ ತೀರ್ಮಾನ ಯಾವಾಗ ಆಗುತ್ತಂದ್ರೆ ಎಲೆಕ್ಷನ್ ಹತ್ತಿರ ಬಂದಾಗ. ಈಗಲೂ ಕೂಡ ನೋಡಿ, ರಾಹುಲ್ ಗಾಂಧಿ ಅವರು AICCಯ ಮಹಾಧಿವೇಶನ ಅಹಮದಾಬಾದಲ್ಲಿ ಏನ್ ನಡೀತು, ಅಲ್ಲಿ ತೆಲಂಗಾಣದಲ್ಲಿ ಜಾತಿ ಗಣತಿಯನ್ನ ಮಾಡಿ, ಅಂದ್ರೆ ಅದು ಕೂಡ ಇದೇ ರೀತಿಯ ಸಮೀಕ್ಷೆ, ಅವರು ಕೂಡ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಮಾಡ್ತಾರೆ. ಸೊ ಹಾಗೆ ಮಾಡಿದಂತ ಸಮೀಕ್ಷೆಯನ್ನ ಇಟ್ಕೊಂಡು ಅಲ್ಲಿ ಇಂಪ್ಲಿಮೆಂಟೇ ಮಾಡ್ಬಿಟ್ರು. 3 ತಿಂಗಳಲ್ಲಿ ಮಾಡಿಸಿದ್ರು. ಮತ್ತೆ ಪ್ಲಾನಿಂಗ್ ಕಮಿಷನ್ ಇಂದ ಮಾಡಿಸಿದ್ದು. ಹಾಗೆ ಮಾಡಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈಗ ಮೊನ್ನೆ STಗೆ ಒಳ ಮೀಸಲಾತಿಯನ್ನು ಕೂಡ ಜಾರಿ ಮಾಡಿದ್ದಾರೆ. ಇಷ್ಟೆಲ್ಲ ತೀರ್ಮಾನ ಮಾಡಿದ್ದಾರೆ ಅಂತಲೇ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದಾಗ ಸಿದ್ದರಾಮಯ್ಯವ್ರಿಗೆ ಒಂದು ಮೆಸೇಜ್ ಸಿಕ್ತು. ಅವ್ರು ಬಂದಿಲ್ಲಿ ಜಾತಿ ಗಣತಿ ವರದಿಯನ್ನು ತಗೊಂಡ್ರು. ಸೊ ಚುನಾವಣೆ ಬರುವವರೆಗೂ ಅವ್ರು ಹೀಗೆ ತಳ್ಕೊಂಡು ಹೋಗ್ತಾರೆ. ಚುನಾವಣೆ ಬಂದಾಗಷ್ಟೇ ಏನಾದರೂ ತೀರ್ಮಾನ ಆಗ್ಲಿಕ್ಕೆ ಸಾಧ್ಯ. ಸೊ ಅದನ್ನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಒಂದು ಜಿಒ ಎಲ್ಲ ಮಾಡ್ತಾರೆ. ಹಾಗೆ ಜಿಒ ಮಾಡ್ಬಿಟ್ಟು ಎಲೆಕ್ಷನ್ಗೆ ಹೋಗ್ತಾರೆ. ಮತ್ತೆ ಅಧಿಕಾರಕ್ಕೆ ಬಂದ್ರೆ ನಾವು ಜಾರಿ ಮಾಡ್ತೀವಿ, ಬೇರೆಯವ್ರು ಬಂದ್ರೆ ಮಾಡಲ್ಲ ಅನ್ನೋ ಮೆಸೇಜ್ ಕೊಡ್ತಾರೆ. ನಾನು ನಿಮ್ಗೆ ಹೇಳದ್ನಲ್ಲ, ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದೆ ಅಂದ್ರೆ ಇವೆಲ್ಲವೂ ಕೂಡ ರಾಜಕೀಯವಾಗಿ ಬಳಕೆಯಾಗುವಂತ ಅಸ್ತ್ರಗಳು. ಈಗಲೂ ಕೂಡ ಮಾಡಬಹುದು, ಆದ್ರೆ ಎಲ್ಲ ಕ್ಯಾಲ್ಕುಲೇಷನ್ಸ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಆಗಿರುತ್ತೆ. ಹೀಗಾಗಿ ಸಹಜವಾಗಿ ಇದು ಅಲ್ಲಿಗೆ ಬಂದು ನಿಲ್ಲುತ್ತೆ. ಟೈಮ್ ಬೈ ಮಾಡ್ತಾ ಹೋಗ್ತಾರೆ. ಚುನಾವಣೆ 2028ರ ಚುನಾವಣೆಗೂ ಮೊದಲು ಒಂದು ಘೋಷಣೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಇದು ಅಗೇನ್ ಎಲೆಕ್ಷನ್ ಸಬ್ಜೆಕ್ಟ್ ಆಗುತ್ತೆ. ಆ ದಿಕ್ಕಲ್ಲಿ ಹೋಗ್ತಾ ಇದೆ. ನಿಮ್ಗೆಲ್ಲ ಪ್ರಶ್ನೆ ಇದೆಯಲ್ಲ, ಏನಾಗುತ್ತೆ ಅಂತೇಳಿ. ಇಷ್ಟೇ ಆಗೋದು, ಮತ್ತೇನು ಅಲ್ಲ. ಮತ್ತೆ ಈಗ ಈ ಜಾತಿ ಗಣತಿ ವರದಿಯಿಂದ ಲಿಂಗಾಯತ ಸಮುದಾಯ ಬೇಸರಗೊಂಡಿದೆ, ಒಕ್ಕಲಿಗ ಸಮುದಾಯ ಬೇಸರಗೊಂಡಿದೆ ಅನ್ನೋ ಮೆಸೇಜ್ ಅದು ಹೈಕಮಾಂಡ್ವರೆಗೂ ಯಾರಾದ್ರೂ ಹೋಗಿ ಬಹಳ
ಗಟ್ಟಿ ಧ್ವನಿಯಲ್ಲಿ ಮುಟ್ಟಿಸಿದ್ದೇ ಆದರೆ ಆಗ ಅವ್ರನ್ನ ಸಮಾಧಾನ ಮಾಡಲಿಕ್ಕೆ ಲಿಂಗಾಯತ ಸಮುದಾಯಕ್ಕೆ ಸಹಜವಾಗಿ ಈ ಅಧ್ಯಕ್ಷ ಸ್ಥಾನ KPC ಅಧ್ಯಕ್ಷ ಸ್ಥಾನ ಅಲ್ಲಿ ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಹೆಸರು ಚರ್ಚೆ ಆಗಿದೆಯಲ್ಲ, ಕೊಟ್ಟು ಸಮಾಧಾನ ಮಾಡಿದ್ದೀವಿ ಅಂತ. ಆಗ ಈಗೇನು DK ಶಿವಕುಮಾರ್ ಮತ್ತೆ ಆಳ ಉರುಳಿಸ್ಬೋದು. ಒಕ್ಕಲಿಗ ಸಮುದಾಯವನ್ನ ಸಮಾಧಾನ ಮಾಡ್ಲಿಕ್ಕೆ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತಲೇ ಅವರು ಕ್ಲೈಮ್ ಮಾಡ್ಬೋದು. ಆದರೆ ಚುನಾವಣೆ ಹತ್ರ ಬಂತು ಅಂದರೆ ಅವೆಲ್ಲ ಕಷ್ಟ ಸಾಧ್ಯ. ಹೀಗೋಗುತ್ತೆ, ಇದೇನಾಗುತ್ತೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ರಲ್ಲ, ಇಷ್ಟೇ ಆಗದು. ಹೀಗಾದದ್ದೇ ಆದರೆ ನಿಜವಾದ ಅರ್ಥದಲ್ಲಿ ಶೋಷಿತರು, ದಮನಿತರು, ಧ್ವನಿ ಇಲ್ದವರು ಅವರಿಗೇನಾದರೂ ನಿಜಕ್ಕೂ ಉಪಯೋಗ ಆಗುತ್ತಾ? ಈಗ ಅಂಕಿ ಸಂಖ್ಯೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಪ್ರಕಾರ ಆ ವರದಿಯಲ್ಲೇ ಉಲ್ಲೇಖ ಆಗಿರೋ ಪ್ರಕಾರ ಹಿಂದುಳಿದವರಿಗೆ 51% ಮೀಸಲಾತಿ ಸಿಗಬೇಕು ಅಂತ ಇದೆ. ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಿ ಆ ಮೀಸಲಾತಿಯನ್ನು ಹೆಚ್ಚಿಸಿ ಅದು ಜಾರಿಗೆ ಬರೋದು ಅಂದರೆ ಭಾಳ ಸಮಯ ಬೇಕಾಗುತ್ತೆ. ಇನ್ನು ಡಿಲೇ ಟ್ಯಾಕ್ಟಿಕ್ ಮಾಡ್ತಾ ಹೋದರೆ ಇನ್ನಾಗದು ಯಾವಾಗಲೂ. ಮುಂದಿನ ಸರ್ಕಾರ ಯಾವ್ದು ಬರುತ್ತೋ ಅವರು ಇದನ್ನು ಯಾವ ರೀತಿ ನೋಡ್ತಾರೋ, ಇದನ್ನು ಕಂಪ್ಲೀಟ್ ರಿಜೆಕ್ಟ್ ಮಾಡಿಬಿಟ್ಟು ಹೊಸದಾಗಿ ಮಾಡ್ತೀವಿ ಅಂತ ಹೊಡ್ತಾರೋ ಹೇಳಲಿಕ್ಕಾಗಲ್ಲ. ಏನು ಬೇಕಾದರೂ ಆಗ್ಬೋದು. ಆ ದೃಷ್ಟಿಯಿಂದ ನಿಜಕ್ಕೂ ದಮನಿತರಿಗೆ, ಶೋಷಿತರಿಗೆ, ಧ್ವನಿ ಇಲ್ದವರಿಗೆ ಇದು ಏನಾದರೂ ನೆರವು ಆಗಬಲ್ಲತೆ ಅಥವಾ ಕೇವಲ ರಾಜಕೀಯದ ಅಸ್ತ್ರವಾಗಿ ಬಳಕೆ ಆಗುತ್ತೆ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.